ಈಗ ನಾವು ರಾಜ್ಯದ ಅತ್ಯಂತ ದೊಡ್ಡ ರಾಜಕೀಯ ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತಾ ಇದ್ದೀವಿ. ಗುಸುಗುಸು ಪಿಸು ಪಿಸು ಅಂತೇಳಿ ಚರ್ಚೆ ಆಗ್ತಾ ಇದ್ದಂತಹ ಒಂದು ಸುದ್ದಿ. ಕರ್ನಾಟಕ ರಾಜಕಾರಣದ ದಿಕ್ಕು ದೆಸೆಯನ್ನ ಬದಲಿಸುತ್ತೆ ಅಂತೇಳಿ ಹೇಳಕ್ಕಂತೂ ಆಗಲ್ಲ, ಬಟ್ ಸಂಚಲನವನ್ನಂತೂ ಈ ಸುದ್ದಿ ಕ್ರಿಯೇಟ್ ಮಾಡಬಹುದು. ಇದು ಈ ಕ್ಷಣದ ಅತಿ ದೊಡ್ಡ ರಾಜಕೀಯ ಸುದ್ದಿ. ಕಾಂಗ್ರೆಸ್ ಬಿಡಲು ರೆಡಿ ಆಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಕೆಪಿಸಿಸಿ ಅಧ್ಯಕ್ಷ, ಉಪಮುಖ್ಯಮಂತ್ರಿ, ಬೆಂಗಳೂರು ಅಭಿವೃದ್ಧಿ ಸಚಿವ, ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅನ್ನ ಬಿಡಲಿಕ್ಕೆ ಸಿದ್ಧತೆಯನ್ನ ಆರಂಭಿಸಿದ್ದಾರೆ. ಕಾಂಗ್ರೆಸ್ ಅನ್ನ ಬಿಡಲಿಕ್ಕೆ ಸಿದ್ಧತೆಯನ್ನ ಆರಂಭಿಸಿದ್ದಾರೆ. ಬಿಜೆಪಿಗೆ ಸೇರ್ಪಡೆ ಆಗಲಿಕ್ಕೆ ಅಣಿಯಾಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಇದು ಫ್ರೀಡಂ ಟಿವಿಗೆ ಸಿಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿ. ದೆಹಲಿಯ ಬಿಜೆಪಿ ವರಿಷ್ಠರ ಜೊತೆಗೆ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಫ್ರೀಡಂ ಟಿವಿಗೆ ಲಭ್ಯ ಆಗ್ತಾ ಇದೆ. ಅಮಿತ್ ಶಾ ಜೊತೆಗೆ ಡಿಕೆ ಶಿವಕುಮಾರ್ ನಿರಂತರ ಸಂಪರ್ಕದಲ್ಲಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಬಿಜೆಪಿ ಸೇರ್ಪಡೆಗೆ ಮಾತುಕತೆ ಇನ್ನಷ್ಟು ತೀವ್ರಗೊಂಡಿದೆ. ತಮಿಳುನಾಡಿನ ತಮಿಳುನಾಡಿನ ಅತ್ಯಂತ ಪ್ರಮುಖ ಧರ್ಮಗುರು ಒಬ್ಬರ ಬಿಜೆಪಿ ಸೇರ್ಪಡೆಗೆ ಸಂಧಾನ ನಡೀತಾ ಇದೆ. ಕರ್ನಾಟಕದ ಪ್ರಭಾವಿ ಕೇಂದ್ರ ಸಚಿವರು, ಕರ್ನಾಟಕದಲ್ಲಿ ಸಂಸದರಾಗಿ ಆಯ್ಕೆಯಾಗಿ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿರುವಂತಹ ಪ್ರಭಾವಿ ಕೇಂದ್ರ ಸಚಿವರೊಬ್ಬರು ಕರ್ನಾಟಕ ಮೂಲದವರೇ, ನಮ್ಮವರೇ, ಕರ್ನಾಟಕದವರೇ, ಅವರ ಮುಖಾಂತರವೂ ಕೂಡ ಡಿಕೆ ಶಿವಕುಮಾರ್ ನಿರಂತರ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಿಜೆಪಿ ದೆಹಲಿ ನಾಯಕರ ಜೊತೆಗೆ ಡಿಕೆ ಶಿವಕುಮಾರ್ ನಿರಂತರ ವ್ಯವಹಾರ ಮಾತುಕತೆಯಲ್ಲಿ ಈಗ ತೊಡಗಿದ್ದಾರೆ. ಸೊ ಡಿಕೆ ಶಿವಕುಮಾರ್ ಬಿಜೆಪಿ ಸೇರ್ಪಡೆಗೆ ಮಾತುಕತೆ ಇನ್ನಷ್ಟು ತೀವ್ರಗೊಂಡಿದೆ. ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಇದು. ಸಸ್ಪೆನ್ಸ್ ಸ್ವಲ್ಪ ಮಟ್ಟಿಗಿದೆ. ಡಿಕೆ ಶಿವಕುಮಾರ್ ಅವರಿಗೆ ಬಿಜೆಪಿ ಅವರೇ ಆಫರ್ ಅನ್ನು ಕೊಟ್ಟಿದ್ರು. ಇಡಿ, ಐಟಿ, ಸಿಬಿಐ ದಾಳಿ ಮಾಡುವುದಕ್ಕಿಂತ ಮುಂಚೆ ದಾಳಿಯನ್ನ ಮಾಡುವುದಕ್ಕಿಂತ ಮುಂಚೆ ಸ್ವತಃ ಬಿಜೆಪಿ ಅವರೇ ಡಿಕೆ ಶಿವಕುಮಾರ್ಗೆ ಆಫರ್ ಅನ್ನು ಕೊಟ್ಟಿದ್ರು. ಬನ್ನಿ, ನಿಮ್ಮ ಮೇಲೆ ಯಾವುದೇ ಪ್ರಕರಣಗಳೇ ಇಲ್ಲದ ಹಾಗೆ ಮಾಫಿ ಮಾಡಿಬಿಡ್ತೀವಿ ಅಂತೇಳಿ, ಏಜೆನ್ಸಿಗಳಿಂದಲೇ ಮಾಫಿ ಮಾಡಿಸ್ತೀವಿ. ಸಿಬಿಐ ಅವರು ಕೇಸ್ ಹಾಕಿದ್ರೆ ಸಿಬಿಐ ಅವರೇ ಹೇಳ್ತಾರೆ ಒಂದು ದಿನ ಕೋರ್ಟಿಗೆ ಹೋಗಿ, ನಮ್ಮ ಹತ್ರ ಏನು ಸಾಕ್ಷ್ಯನೇ ಸಿಕ್ಕಿಲ್ಲ. ಐಟಿ ಅವರೇ ಹೇಳ್ತಾರೆ ನಮಗೆ ಗೊತ್ತಿಲ್ಲ, ನಾವು ಬೈ ಮಿಸ್ಟೇಕ್ ಆಗಿ ಏನೋ ಮಾಡಿದೀವಿ. ಅಥವಾ ಇಡಿ ಅವರೇ ಹೇಳ್ತಾರೆ ನಾವು ಇನ್ವೆಸ್ಟಿಗೇಷನ್ ಮಾಡಿದೀವಿ, ಏನು ಆ ತರನೇ ಮಾಡ್ತೀವಿ, ಬನ್ನಿ ಬಿಜೆಪಿಗೆ ಅಂತೇಳಿ. ಹೋಗಲ್ಲ, ತಾಯಿ ಮನೆಯನ್ನ ಬಿಟ್ಟು ಹೋಗಲ್ಲ, ಕಾಂಗ್ರೆಸ್ಸಿಗೆ ವಿಧಾನಸೌಧದ ಮೆಟ್ಟಿಲಾಗ್ತೀನಿ ಅಂತಿದ್ದಂತಹ ಡಿಕೆ ಶಿವಕುಮಾರ್ ಈಗ ಆ ಮೆಟ್ಟಿಲನ್ನ ಬಿಜೆಪಿಯ ಸದನದ ಒಳಗಡೆ ಇಡ್ಲಿಕ್ಕೆ ಯೋಚನೆಯನ್ನ ಮಾಡ್ತಿದ್ದಾರೆ, ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಮಾನಸಿಕವಾಗಿ ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನ ಡಿಕೆ ಶಿವಕುಮಾರ್ ಅವರು ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಸಿಗ್ತಾ ಇರುವಂತಹ ಮಾಹಿತಿ. ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ಇದು. ಡಿಕೆ ಶಿವಕುಮಾರ್ ಬಿಜೆಪಿ ಸೇರ್ಪಡೆಗೆ ಮಾನಸಿಕವಾಗಿ ತಮ್ಮನ್ನು ತಾವು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಿ. ವೆರಿ ಇಂಪಾರ್ಟೆಂಟ್. ತಮಿಳುನಾಡಿನ ಧರ್ಮಗುರು ಒಬ್ರು. ಇದು ಈ ಕ್ಷಣದ ಅತ್ಯಂತ ದೊಡ್ಡ ರಾಜಕೀಯ ಸುದ್ದಿ. ಕಾಂಗ್ರೆಸ್ಗೆ ಗುಡ್ ಬೈ ಹೇಳಲು ಡಿಕೆ ಶಿವಕುಮಾರ್ ತಯಾರಿ ನಡೆಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಬಿಜೆಪಿ ಸೇರ್ಪಡೆಗೆ ಮಗಳಿಂದಲೂ ಕೂಡ ಒತ್ತಡ ಹೆಚ್ಚಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಮಗಳು, ಈಗ ಬಿಸಿನೆಸ್ ನಲ್ಲಿ ತೊಡಗಿರುವಂತಹ ಡಿಕೆ ಶಿವಕುಮಾರ್ ಅವರ ಮಗಳು ಕೂಡ ತಮ್ಮ ತಂದೆಗೆ ಒತ್ತಡವನ್ನು ಹಾಕ್ತಾ ಇದ್ದಾರಂತೆ. ನಿನ್ನ ಮೇಲಿರುವಂತಹ, ನೀನು ಕಾಂಗ್ರೆಸ್ ಅನ್ನ ಬಿಟ್ಬಿಡಪ್ಪ, ಮೊದಲು ಕೇಸ್ ಕ್ಲಿಯರ್ ಮಾಡ್ಕೊಬಿಡು. ನಿನ್ನ ಮೇಲೆ ಇಡಿ, ಸಿಬಿಐ ಕೇಸ್ ಏನಿದೆ, ಅಕ್ರಮ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟ ಹಾಗೆ ಸಿಬಿಐ ಕೇಸ್ ಇದೆ, ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಇಡಿ ಕೇಸುಗಳಿದಾವೆ. ಅದನ್ನ ಮೊದಲು ಕ್ಲಿಯರ್ ಮಾಡ್ಕೋ. ಬಿಜೆಪಿಗೆ ಹೋದ್ರಷ್ಟೇ ನಿನಗೆ ಈ ಕೇಸುಗಳಿಂದ ರಿಲೀಫ್ ಸಿಗತ್ತೆ. ಡಿಕೆ ಶಿವಕುಮಾರ್ ಮೇಲೆ ಸ್ವತಃ ಡಿಕೆ ಶಿವಕುಮಾರ್ ಅವರ ಮಗಳು ಕೂಡ ಒತ್ತಡವನ್ನ ಹೇರಿದ್ದಾರೆ ಎನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಬೇಡ, ನೀನು ಕಾಂಗ್ರೆಸ್ನಲ್ಲಿರುವಂತದ್ದು, ಹೋಗು, ಬಿಜೆಪಿಗೆ ಹೋಗು. ಬಿಜೆಪಿಗೆ ಹೋದ್ರೆ ಕೇಸ್ ಕ್ಲಿಯರ್ ಆಗತ್ತೆ. ಕೇಸ್ ಕ್ಲಿಯರ್ ಆದ್ರೆ ಟೆನ್ಷನ್ ಇರಲ್ಲ, ರಾಜಕೀಯ ಒತ್ತಡನೂ ಇರಲ್ಲ. ವೆರಿ ಇಂಪಾರ್ಟೆಂಟ್ ಕೇಸ್ ಕ್ಲಿಯರ್ ಮಾಡ್ಕೊಳ್ಳುವಂಥದ್ದು. ಕಾರಣ ಈ ಕೇಸುಗಳೆಲ್ಲವೂ ಕೂಡ ವಿಚಾರಣಾ ನ್ಯಾಯಾಲಯದಲ್ಲಿ ಟ್ರಯಲ್ ಕೋರ್ಟ್ ನಲ್ಲಿ ನಡೀತಾ ಇದ್ದಾವೆ. ಅಲ್ಲಿ ಸಿಬಿಐ ಮತ್ತು ಇಡಿ
ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮತ್ತು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಡಿ ಕೆ ಶಿವಕುಮಾರ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಮಾಡ್ತಾ ಇದೆ. ಆ ಸಂಸ್ಥೆ ಏನು ತನಿಖಾ ವರದಿಯನ್ನು ಕೊಡುತ್ತೆ ಮತ್ತು ಆ ತನಿಖಾ ವರದಿ ಕೊಟ್ಟಾದ ಬಳಿಕ ಸಿಬಿಐ ಏನು ವಾದವನ್ನ ಮಂಡಿಸುತ್ತೆ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಯಾವತ್ತು. ಕಾರಣ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅದು. ಇನ್ನು ಇಡಿ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸ್ತಾ ಇರುವಂತದ್ದು. ಅವರು ಕೂಡ ಏನು ಅದರಲ್ಲಿ ಏನ್ ತೀರ್ಪು ಬರುತ್ತೆ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಅದು ಎರಡೂ ಕೂಡ ತನಿಖಾ ಸಂಸ್ಥೆಗಳು ಹೇಗೆ ಕೋರ್ಟ್ ಅನ್ನು ಕನ್ವಿನ್ಸ್ ಮಾಡ್ತವೆ ಅನ್ನೋದ್ರ ಮೇಲೆ ಇರುವಂತದ್ದು. ಸೊ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಮಗಳು ಕೊಡ್ತಾ ಇರುವಂತಹ ಸಜೆಷನ್ ಏನು ಅಂತ ಹೇಳಿದ್ರೆ, ನೀನು ಕಾಂಗ್ರೆಸ್ ಬಿಟ್ಬಿಡು, ಬಿಜೆಪಿಗೆ ಹೋಗು, ಬಿಸಿನೆಸ್ ಮಾಡ್ತಾ ಇದ್ದೀವಿ ನಾವು. 1,000 ಕೋಟಿ ರೂಪಾಯಿ ಒಡೆಯ ಡಿ ಕೆ ಶಿವಕುಮಾರ್, ವ್ಯವಹಾರಗಳು ಲೀಗಲೈಸ್ಡ್ 1,000 ಕೋಟಿ ರೂಪಾಯಿ. ಸೊ ಬಿಸಿನೆಸ್ ಮ್ಯಾನ್ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಮಗಳಿಂದ ಈಗ ಒತ್ತಡ. ಕೇಸ್ ಕ್ಲಿಯರ್ ಮಾಡ್ಕೊಬಿಡೋಣ ಫಸ್ಟ್, ರಾಜ್ಯಕ್ಕೆ ಆಮೇಲೆ ಏನೋ ಒಂದು ಮಾಡ್ಕೋಬಹುದು, ಬಟ್ ಕೇಸ್ ಕ್ಲಿಯರ್ ಕೇಸಲ್ಲಿ ನಾವೇನಾದ್ರೂ ಲಾಕ್ ಆಗ್ಬಿಟ್ರೆ ನಿನ್ನ ಫ್ಯೂಚರೇ ಮುಗ್ದೋಗ್ಬಿಡುತ್ತೆ, ಸಮಸ್ಯೆ ಆಗುತ್ತೆ. ಬೇಡ, ಇದು ಯಾವುದು, ಕೇಸ್ ಕ್ಲಿಯರ್ ಮಾಡ್ಕೊಬಿಡೋಣ ಫಸ್ಟ್, ಬೇಡ ಕಾಂಗ್ರೆಸ್ ಬಿಜೆಪಿಗೆ ಹೋಗು ಅಂತೇಳಿ ಸ್ವತಃ ಡಿ ಕೆ ಶಿವಕುಮಾರ್ ಅವರ ಮಗಳೇ ಡಿ ಕೆ ಶಿವಕುಮಾರ್ ಅವರ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಎನ್ನುವಂಥದ್ದು ನಮಗೆ ಸಿಗ್ತಿರುವಂತಹ ಮಾಹಿತಿ. ಇದರ ಜೊತೆಗೆ ಇನ್ನೊಂದು ಪ್ರಮುಖ ಅಂಶ, ಇದು ಈ ಕ್ಷಣದ ಅತ್ಯಂತ ದೊಡ್ಡ ರಾಜಕೀಯ ಸುದ್ದಿ. ಕಾಂಗ್ರೆಸ್ಗೆ ಗುಡ್ ಬೈ ಹೇಳಲಿದ್ದಾರೆ ಡಿ ಕೆ ಶಿವಕುಮಾರ್. ಸಿದ್ಧತೆಯನ್ನ, ಮಾನಸಿಕ ಸಿದ್ಧತೆ ಬೇಕಿದಕ್ಕೆ, ಸೈದ್ಧಾಂತಿಕ ಸಿದ್ಧತೆ ಬೇಕು. ಕಾರಣ ಏನು ಅಂತ ಹೇಳಿದ್ರೆ, ನಾಳೆ ಮತ್ತೆ ಟ್ರೋಲ್ ಆಗ್ಬಿಡ್ತಾರೆ ಡಿ ಕೆ ಶಿವಕುಮಾರ್. ನಿನ್ನೆ ಹಿಂಗ ಅಂದ್ರು ಇವತ್ತು ಈಗ ಅಂತಿದ್ದಾರೆ ಅಂತೇಳಿ ಟೂ ವಿಂಡೋ ಮಾಡ್ಕೊಂಡು ಪ್ಲೇ ಮಾಡ್ಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಉತ್ತರ ಕೊಡಕ್ಕಾಗಲ್ಲ, ತಬ್ಬಿಬ್ಬಾಕ್ಬಿಡ್ತಾರೆ. ಕಾಂಗ್ರೆಸ್ಗೆ ಗುಡ್ ಬೈ ಹೇಳಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಮೋದಿ ಪ್ರಧಾನಮಂತ್ರಿ ಸ್ಥಾನದಿಂದ ಇಳಿದ ಬಳಿಕ, ಕಾರಣ ಮೋದಿ ಅವರಿಗೆ ಸೆಪ್ಟೆಂಬರ್ 17ನೇ ತಾರೀಕು 75 ವರ್ಷ ಆಗುತ್ತೆ. ಈಗ RSS ಕೂಡ ಸಾರ್ವಜನಿಕ ಒತ್ತಡವನ್ನ ತಂದು ಮೋದಿ ಅವರಿಗೆ ನೀವು ಇಳೀರಿ ಅಂತ ಹೇಳಿ ಹೇಳ್ತಾ ಇದೆ ಇಂಡೈರೆಕ್ಟ್ ಆಗಿ. ಈಗ ಮೊನ್ನೆ ಮೋಹನ್ ಭಾಗವತ್ ಕೊಟ್ಟಂತ ಸ್ಟೇಟ್ಮೆಂಟ್ ಉದ್ದೇಶ ಅಷ್ಟೇ, ವಯಸ್ಸಾಯ್ತು ಮೋದಿ ಅವರಿಗೆ, ನಿಮಗೆ ಏಜ್ ಆಯ್ತು, ನಿಮಗೆ ಸಾಕು, 75 ವರ್ಷ ಸಾಕು, ಅಧಿಕಾರ ಅನುಭವಿಸಿದ್ರಲ್ಲ ಸಾಕು, ಇಳೀರಿ, ಏಜ್ ಆಯ್ತು ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಜನರ ಮುಖಾಂತರ ಹೇಳಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ RSS. ಮೋಹನ್ ಭಾಗವತ್ ಸ್ಟೇಟ್ಮೆಂಟ್ ನ ಉದ್ದೇಶ ಅದು. ಮೋಹನ್ ಭಾಗವತ್ ಏನು ಪುಕ್ಕಟ್ಟ ಸ್ಟೇಟ್ಮೆಂಟ್ ಏನು ಕೊಟ್ಟಿಲ್ಲ. ಆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಪಬ್ಲಿಕ್ ಫೋರಂ ಅಲ್ಲಿ, ಅಂದ್ರೆ ಸಾರ್ವಜನಿಕ ವಲಯದಲ್ಲಿ, ಜನಸಾಮಾನ್ಯರಲ್ಲಿ, ಮತದಾರರಲ್ಲಿ ಚರ್ಚೆ ಶುರುವಾಗುತ್ತೆ. ಮೋದಿ ಅವರಿಗೆ 75 ವರ್ಷ ವಯಸ್ಸಾಯ್ತಂತೆ, ಮೋದಿ ಅವರಿಗೆ ಏಜ್ ಆಯ್ತಂತೆ, ಮೋದಿ ಅವರಿಗೆ ಏಜ್ ಆಯ್ತು, ಮೋದಿ ಅವರಿಗೆ ವಯಸ್ಸಾಯ್ತು, ಇಳೀಲಿ ಮೋದಿ, ಬೇರೆ ಯಾರಾದ್ರೂ ಬರ್ಲಿ, ಯೋಗಿ ಆದಿತ್ಯನಾಥ್ ಬರ್ಲಿ ಅಥವಾ ಅಮಿತ್ ಶಾ ಬರ್ಲಿ, ಈ ತರ ಡಿಬೇಟ್ ಶುರು ಆಗ್ಬೇಕಲ್ಲ. ಸೊ ಅಂಥದ್ದೊಂದು ಡಿಬೇಟ್ ಅನ್ನ RSS ಅವರೇ ಸ್ಟಾರ್ಟ್ ಮಾಡಿರುವಂತದ್ದು ಮೋದಿ ವಿರುದ್ಧ. ಸೊ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಮೋದಿ ಪ್ರಧಾನಮಂತ್ರಿ ಸ್ಥಾನದಿಂದ ಇಳಿದ್ರೆ ಅಮಿತ್ ಶಾ ಮುಂದಿನ ಪ್ರಧಾನಮಂತ್ರಿ ಆಗಬಹುದು ಎನ್ನುವಂಥದ್ದು ಬಿಜೆಪಿಯ ಒಳಗಡೆ ನಡೀತಾ ಇರುವಂತಹ ಇನ್ನೊಂದು ಚರ್ಚೆ. ಅಂತಹ ಸನ್ನಿವೇಶದಲ್ಲಿ ನನಗೆ ಅನುಕೂಲ ಆಗುತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ನನಗೆ ಅನುಕೂಲ ಆಗುತ್ತೆ ಅಂತ ಸಂದರ್ಭದಲ್ಲಿ ಒಂದು ವೇಳೆ ಶಾ ಪ್ರಧಾನಿ ಆದ್ರೆ ಡಿ ಕೆ ಶಿವಕುಮಾರ್ಗೆ ಪ್ರಭಾವಿ ಅತ್ಯಂತ ದೊಡ್ಡ ಖಾತೆಯೊಂದು ಸಿಗಬಹುದು ಎನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಉತ್ತರ ಭಾರತದಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಇರುವಂತ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಬಿಸಿನೆಸ್ ಮ್ಯಾನ್ ಅಲ್ಲ, ಹಾರ್ಡ್ ಕೋರ್ ಪೊಲಿಟಿಷಿಯನ್. ಡಿ ಕೆ ಶಿವಕುಮಾರ್ ಈಗ ಹೆಂಗಾಗಿದೆ ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಪಾರ್ಟ್ ಟೈಮ್ ಪೊಲಿಟಿಷಿಯನ್, ಪಾರ್ಟ್ ಟೈಮ್ ಬಿಸಿನೆಸ್ ಮ್ಯಾನ್. ಆ ತರ ಉದ್ಯಮ ವಿಸ್ತರಣೆ, ಅಲ್ಲೂ ಹೂಡಿಕೆ ಮಾಡಬೇಕು, ಇಲ್ಲೂ ಹೂಡಿಕೆ ಮಾಡಬೇಕು, ಆ ಟೆಂಡರು ಈ ಟೆಂಡರು, ಪ್ಯೂರ್ ಬಿಸಿನೆಸ್ ಮ್ಯಾನ್ ಆಗಿ ಬದಲಾಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಪ್ಯೂರ್ ಬಿಸಿನೆಸ್ ಮ್ಯಾನ್ ಈಗ. ಹಾಗಾಗಿ 1,000 ಕೋಟಿ ರೂಪಾಯಿ ಮೊತ್ತದ ಆಸ್ತಿ ಘೋಷಣೆ ಮಾಡಿಕೊಂಡಿದ್ದು 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭ. ಸೊ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಏನಾಗ್ತಿದೆ ಅಂತ ಹೇಳಿದ್ರೆ, ಒಂದು ವೇಳೆ ನಾನು ಕಾಂಗ್ರೆಸ್ ಬಿಟ್ಟು ಹೋದ್ರೆ ಉತ್ತರ ಭಾರತದಲ್ಲೂ ಕೂಡ ನನ್ನ ಬಿಸಿನೆಸ್ ವಿಸ್ತರಣೆಗೆ
ಲಾಭ ಆಗಬಹುದು, ಬಿಸ್ನೆಸ್ಗೆ ಲಾಭ ಆಗಬಹುದು ಎನ್ನುವಂತ ಲೆಕ್ಕಾಚಾರ. ಇನ್ನು ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗ್ತೀನಿ ಎನ್ನುವಂತ ಆಸೆಯನ್ನ ಡಿ ಕೆ ಶಿವಕುಮಾರ್ ಕೈ ಬಿಟ್ಟಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಕೊಟ್ಟಂತ ಅತ್ಯಂತ ಸ್ಪಷ್ಟ, ನಿಖರ, ಖಂಡಾತುಂಡ ಹೇಳಿಕೆಯ ಬಳಿಕ ಡಿ ಕೆ ಶಿವಕುಮಾರ್ಗೆ ಏನೋ ಅಲ್ಪ ಸ್ವಲ್ಪ ಏನೋ ಸಣ್ಣದಾಗಿ ಒಂದು ಆಸೆ ಇತ್ತು, ಆಗಬಹುದು ಅಂತೇಳಿ. ಆದ್ರೆ ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಖಂಡಾತುಂಡವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಆ ಹೇಳಿಕೆಗಳ ಬಳಿಕ ಡಿ ಕೆ ಶಿವಕುಮಾರ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗುವಂತ ಆಸೆಯನ್ನ ಕೈ ಬಿಟ್ಟಾಗಿದೆ. ಈ ಅವಧಿಯಲ್ಲಿ ನಾನು ಮುಖ್ಯಮಂತ್ರಿ ಆಗಲ್ಲ, ಕಾರಣ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ಶಾಸಕರ ಬೆಂಬಲ ಇಲ್ಲ ಡಿ ಕೆ ಶಿವಕುಮಾರ್ಗೆ ಅಂತ. ಶಾಸಕರ ಬೆಂಬಲ ಇಲ್ಲ. ಇನ್ನು 2028 ಮುಖ್ಯಮಂತ್ರಿ ಆಗಬಹುದು ಅಂತ ಹೇಳಿದ್ರೆ 2028 ಇದಕ್ಕಿಂತ ಕಠಿಣ. ಕಾರಣ ಏನು ಅಂತ ಹೇಳಿದ್ರೆ 2028ಕ್ಕೆ ಸತೀಶ್ ಜಾರಕಿಹೊಳಿ, MB ಪಾಟೀಲ್, ಸಂತೋಷ್ ಲಾಡ್ ಇವರು ಈಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ, ನಾವು ಮುಖ್ಯಮಂತ್ರಿಗಳಾಗಬೇಕು ಅಂತೇಳಿ. ಅವರದ್ದೇ ರೀತಿಯಾದಂತಹ ತಯಾರಿಯನ್ನ ಅವರು ಮಾಡಿಕೊಳ್ತಾ ಇದ್ದಾರೆ. ಹೀಗಾಗಿ ಆ ಮೂವರ ಸವಾಲನ್ನ ಎದುರಿಸಿ ಡಿ ಕೆ ಶಿವಕುಮಾರ್ ಒಂದು ಕಡೆ ಹಳೆ ಮೈಸೂರು ಭಾಗಕ್ಕೆ ಬಂದ್ರೆ ಕುಮಾರಸ್ವಾಮಿ ಅವರ ಏಟು, ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಭಾಗದಲ್ಲಿ ಹೋದ್ರೆ ಸತೀಶ್ ಜಾರಕಿಹೊಳಿ, MB ಪಾಟೀಲ್, ಸಂತೋಷ್ ಲಾಡ್, ಹೀಗೆ ದೊಡ್ಡ ದೊಡ್ಡ ತಲೆಗಳಿದಾವೆ ಆ ಕಡೆ. ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾದ ಕಾರಣಕ್ಕೋಸ್ಕರ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಳಿಕ ಅವರ ತಲೆ ಮಾತ್ರ ಕಾಣಿಸ್ತಾ ಇದೆ. ಆದರೆ ಪರಿಸ್ಥಿತಿ ಆ ರೀತಿ ಇಲ್ಲ. ಹಾಗಾಗಿ ಆ ಮೂವರ ಸವಾಲನ್ನ ಎದುರಿಸಿ ಮುಖ್ಯಮಂತ್ರಿ ಆಗುವಂತದ್ದು ಕಷ್ಟ 2028ಕ್ಕೆ. ಇನ್ನು ಅದಕ್ಕಿಂತಲೂ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಂದು ಒತ್ತಡ ಜಾಸ್ತಿ ಆಗ್ತದೆ. ಏನು ಅಂತ ಹೇಳಿದ್ರೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸಿ ಅಂತ. ಯಾರನ್ನ? ಡಿ ಕೆ ಶಿವಕುಮಾರ್ ಅವರನ್ನ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಬೇಕಾಗತ್ತೆ. ಬಿಫೋರ್ 2028 ಎಲೆಕ್ಷನ್ ಇಳಿಲೇಬೇಕಾಗತ್ತೆ ಡಿ ಕೆ ಶಿವಕುಮಾರ್. ನನ್ನ ಪ್ರಕಾರ ಡಿ ಕೆ ಶಿವಕುಮಾರ್ ಅವರನ್ನ 2028 ಚುನಾವಣೆಯವರೆಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಖಂಡಿತವಾಗಿಯೂ ಕಾಂಗ್ರೆಸ್ ಕಂಟಿನ್ಯೂ ಮಾಡಲ್ಲ. ಒನ್ಸ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವರನ್ನ ಇಳಿಸಿಬಿಟ್ರೆ ಡಿ ಕೆ ಶಿವಕುಮಾರ್ ಕಂಪ್ಲೀಟ್ ಮೂಲೆ ಗುಂಪಾಗ್ತಾರೆ ಕಾಂಗ್ರೆಸ್ನಲ್ಲಿ. ಕಂಪ್ಲೀಟ್ ಮೂಲೆ ಗುಂಪಾಗ್ತಾರೆ. ಆಗ 2028 ನಾನು ಮುಖ್ಯಮಂತ್ರಿ ಆಗಬೇಕು ಎನ್ನುವಂತಹ ದಾವೆ ಏನಿದೆ, ನಾನೇ ಆಗಬೇಕು ಮುಖ್ಯಮಂತ್ರಿ ಅಂತೇಳಿ, ಅದಕ್ಕೆ ಮಹತ್ವನೇ ಇರಲ್ಲ. ಕಾರಣ ಆವಾಗ ಕೆಪಿಸಿಸಿ ಅಧ್ಯಕ್ಷರು ಯಾರಾಗಿರ್ತಾರೆ ಮತ್ತು ಇತರೆ ಸ್ಪರ್ಧಿಗಳು ಯಾರಿದ್ದಾರೆ ಅವರ ಹೆಸರು ಮುಂಚೂಣಿಯಲ್ಲಿರುತ್ತೆ. ಡಿ ಕೆ ಶಿವಕುಮಾರ್ ನಗಣ್ಯ ಆಗ್ಬಿಡ್ಬೋದು ಕಾಂಗ್ರೆಸ್ನಲ್ಲಿ. ಇದು ಇರ್ತಕ್ಕಂಥ ಆತಂಕ ಡಿ ಕೆ ಶಿವಕುಮಾರ್ಗೆ, ಅತ್ಯಂತ ದೊಡ್ಡ ಆತಂಕ. ಅದು ಇಳಿಸ್ತಾರೆ. ಕಾರಣ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಆಯ್ತು. 2020 ಅವರು ಅರೆಸ್ಟ್ ಆಗಿ ಅದಾದ ಬಳಿಕ ತಿಹಾರ್ ಜೈಲಿನಿಂದ ಹೊರಬಂದ ಬಳಿಕ ಅವರನ್ನ 2020 ಜುಲೈ 2ನೇ ತಾರೀಕು ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಪರಮೇಶ್ವರ್ ಅವರ ಬಳಿಕ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅತ್ಯಂತ ದೀರ್ಘಾವಧಿಗೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತವ್ರು ಯಾರು ಅಂತ ಹೇಳಿದ್ರೆ ಅದು ಡಿ ಕೆ ಶಿವಕುಮಾರ್. ಪರಮೇಶ್ವರ್ ಅವರು 8 ವರ್ಷ ಇದ್ರು ಕೆಪಿಸಿಸಿ ಅಧ್ಯಕ್ಷರಾಗಿ. ಅದಾದ ಬಳಿಕ ಡಿ ಕೆ ಶಿವಕುಮಾರ್. ಬಟ್ ಡಿ ಕೆ ಶಿವಕುಮಾರ್ ಅವರನ್ನ 2028 ಕಂಟಿನ್ಯೂ ಮಾಡುವಂತಹ ಸಾಧ್ಯತೆಗಳು ಇಲ್ಲ ಕೆಪಿಸಿಸಿ ಅಧ್ಯಕ್ಷರಾಗಿ. ಒನ್ಸ್ ಕೆಪಿಸಿಸಿ ಅಧ್ಯಕ್ಷರ ಪಟ್ಟಣದಿಂದ ಡಿ ಕೆ ಶಿವಕುಮಾರ್ ಇಳಿದಾರೆ, ಈಗಾಗಲೇ ಒತ್ತಡ ಇದೆ. ಬಹುಶಃ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು ಅದನ್ನೇ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿದಾರೆ ಆಗ ಡಿ ಕೆ ಶಿವಕುಮಾರ್ ಕರ್ನಾಟಕ ಕಾಂಗ್ರೆಸ್ನ ಸಂಪೂರ್ಣ ಮೂಲೆ ಗುಂಪಾಗ್ತಾರೆ. ಕಾರಣ ಒಂದು ಏನು ಅಂತ ಹೇಳಿದ್ರೆ, ಕೆಪಿಸಿಸಿ ಅಧ್ಯಕ್ಷರಾದ ಬಳಿಕ ಕೋಆರ್ಡಿನೇಷನ್ ಚೆನ್ನಾಗಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ. ಪಕ್ಷದ ಒಳಗಡೆ ಅವರ ಒಂದಿಷ್ಟು ಪಟಾಲಂ ಗುಂಪೇನಿದೆ ಅದು ಇವರನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತಿದೆ ಅನ್ನೋದೊಂದು ಬಿಟ್ರೆ, ಪಕ್ಷದ ಉಳಿದ ನಾಯಕರು, ಉಳಿದ ಪ್ರಮುಖರು, ಉಳಿದ ಕಾರ್ಯಕರ್ತರು, ಉಳಿದ ಶಾಸಕರ ಜೊತೆಗೆ ಡಿ ಕೆ ಶಿವಕುಮಾರ್ ಕೋಆರ್ಡಿನೇಷನ್ ಚೆನ್ನಾಗಿಲ್ಲ. ಡಿ ಕೆ ಶಿವಕುಮಾರ್ ಅವರ ಬಾಡಿ ಲ್ಯಾಂಗ್ವೇಜ್ ಅವರಿಗೆ ಅತ್ಯಂತ ದೊಡ್ಡ ಇರುಸು ಮುರುಸು ಉಂಟು ಮಾಡ್ತಾ ಇರುವಂಥದ್ದು, ಸಮಸ್ಯೆ ಉಂಟು ಮಾಡ್ತಾರೆ. ಅದನ್ನು ಚೇಂಜ್ ಮಾಡ್ಕೊಳ್ಳಲ್ಲ ಅವರು. ಅದನ್ನು ಅವರು ಯಾವ ರೀತಿ ಭಾವಿಸಿದ್ದಾರೆ ಅಂತ ಹೇಳಿದ್ರೆ ಆ ಬಾಡಿ ಲ್ಯಾಂಗ್ವೇಜ್ ಅನ್ನ, ಅದು ತನಗೆ ಸಿಕ್ಕಂತ ಅತ್ಯಂತ ದೊಡ್ಡ ಗತ್ತು ಅಂತ ಹೇಳಿ ಅವರು ಅನ್ಕೊಂಡಿದ್ದಾರೆ. ಬಟ್ ಇಟ್ ಈಸ್ ಅಫೆಕ್ಟಿಂಗ್ ಇಸ್ ಪೊಲಿಟಿಕಲ್ ಸ್ಟ್ರೆಂತ್, ರಾಜಕೀಯ ಶಕ್ತಿ ಸಾಮರ್ಥ್ಯ. ಯಾರು ಕೇರ್ ಮಾಡಲ್ಲ.
ಡಿ ಕೆ ಶಿವಕುಮಾರ್ ಅವರನ್ನು ನಂಬ್ಕೊಂಡು ಎಷ್ಟು ಜನ ಎಲೆಕ್ಷನ್ಗೆ ಹೋಗ್ತಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ? ಆಯಿತು, ಬಿಜೆಪಿಗೆ ಹೋದ್ರೂ ಎಷ್ಟು ಜನ ಡಿ ಕೆ ಶಿವಕುಮಾರ್ ಹೆಸರು ಹೇಳ್ಕೊಂಡು ನಿಲ್ಲಕ್ಕಾಗತ್ತೆ? ಫಾರ್ ಎಕ್ಸಾಂಪಲ್ ರಾಜರಾಜೇಶ್ವರಿ ನಗರದಲ್ಲಿ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಇಬ್ಬರೇ ಹೆಸರು ಹೇಳ್ಕೊಂಡು ಹೋದಂತಹ ಕುಸುಮ ಹನುಮಂತರಾಯಪ್ಪ ಅವರೇ ಗೆಲ್ಲಿಲ್ವಲ್ಲ, ಗೆಲ್ಲೇ ಇಲ್ಲ. ಈ ಹಳೆ ಮೈಸೂರು ಭಾಗದ, ವಿಶೇಷವಾಗಿ ಮಂಡ್ಯ ಮತ್ತು ರಾಮನಗರ ಜಿಲ್ಲೆಯ ಯಾರು ಶಾಸಕರು ಈಗ ಡಿ ಕೆ ಶಿವಕುಮಾರ್ ಅವರ ಪರ ವಕಾಲತ್ತು ಮಾಡ್ತಾ ಇದ್ದಾರೆ, ಅವರ ರಾಜಕೀಯ ಪರಿಸ್ಥಿತಿ ಮುಂದಿನ ಚುನಾವಣೆಯಲ್ಲಿ ಏನು ಅಂತೇಳಿ ಅವ್ರಿಗೆ ದಿಗಲಿದೆ. ಸೊ ಇದು ಸಮಸ್ಯೆ ಡಿ ಕೆ ಶಿವಕುಮಾರ್ಗೆ. ಸೊ KPCC ಅಧ್ಯಕ್ಷ ಸ್ಥಾನದಿಂದ ಹೇಳಿದ್ರೆ ಮೂಲೆ ಗುಂಪು ಆಗ್ತಾರೆ. ಮೂಲೆ ಗುಂಪು ಆಯ್ತು, ಲೈಮ್ ಲೈಟ್ ಇಂದ ಔಟ್ ಆದ್ರು, ಪಕ್ಷದ ಲೈಮ್ ಲೈಟ್ ಇಂದ ಔಟ್ ಆದ್ರು ಡಿ ಕೆ ಶಿವಕುಮಾರ್ ಅಂತ ಆದ್ರೆ ಔಟ್ ಆಫ್ ಮುಖ್ಯಮಂತ್ರಿ ರೇಸಿಂದ ಹೊರಬಿದ್ರು ಅಂತಾನೆ ಅರ್ಥ. ಸೊ ಅಂತಹ ಸ್ಥಿತಿಯನ್ನು ಎದುರಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ರೆಡಿ ಇಲ್ಲ. ಸೊ ಹೀಗಾಗಿ ಕುಟುಂಬದ ಜೊತೆಗೆ, ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರ ಮಗಳು, ಶಿ ಈಸ್ ವೆರಿ ಎಂಥೂಸಿಯಾಸ್ಟಿಕ್. ತಮ್ಮ ತಂದೆ ಕಾಂಗ್ರೆಸ್ ಅನ್ನ ಬಿಟ್ಟು ಅವರು ಕೂಡ ಬಿಸ್ನೆಸ್ ಲೆಕ್ಕಾಚಾರದಲ್ಲೇ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಮಗಳು ಕೂಡ ಬಿಸ್ನೆಸ್ ಲೆಕ್ಕಾಚಾರದಲ್ಲೇ ಇರುವಂಥದ್ದು. ಫ್ರಮ್ ಎಜುಕೇಷನ್ ಟು ಎವ್ರಿಥಿಂಗ್, ಶಿಕ್ಷಣ ಕೂಡ ಅವ್ರ ಲೆಕ್ಕಾಚಾರದ ಪ್ರಕಾರ ದುಡ್ಡು ಮಾಡುವಂತಹ ವ್ಯವಹಾರ ಅಷ್ಟೇ. ಇಟ್ಸ್ ಎ ಬಿಸ್ನೆಸ್. 100 ರೂಪಾಯಿ ಹಾಕಿದ್ದೀನಿ, 200 ರೂಪಾಯಿ ಎತ್ತಬೇಕು. ದಿಸ್ ಇಸ್ ದ ಕಾನ್ಸೆಪ್ಟ್. ಹಾಗಾಗಿ ಆ ಲೆಕ್ಕಾಚಾರದಲ್ಲೇ ಇರೋದ್ರಿಂದಾಗಿ ಸೊ ಸಜೆಷನ್ ಏನು ತಂದೆಗೆ ಕೊಡ್ತಾ ಇರುವಂಥದ್ದು, ಬಿಡು, ಬೇಡ, ಇದು ನಮಗೆ ಬಿಸ್ನೆಸ್. ಉತ್ತರ ಭಾರತಕ್ಕೂ ವಿಸ್ತರಣೆ ಮಾಡೋದು, ದಕ್ಷಿಣ ಭಾರತ ಮಾತ್ರ ಅಲ್ಲ, ಉತ್ತರ, ಪೂರ್ವ, ಪಶ್ಚಿಮ ಭಾರತದಾದ್ಯಂತ ದಶ ದಿಕ್ಕುಗಳಿಗೆ ನಮ್ಮ ಬಿಸ್ನೆಸ್ ವಿಸ್ತರಣೆ ಮಾಡ್ದಂಗಾಗುತ್ತೆ. ಅದಕ್ಕೆ BJPಯ ನಾಯಕರ ಸಹಕಾರ ಮತ್ತು ಬೆಂಬಲ ಬೇಕು ಎನ್ನುವಂಥದ್ದು ಮಗಳು ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿರುವಂತಹ ಸಲಹೆ. ಸೊ ಆ ಕಾರಣಕ್ಕೋಸ್ಕರ, ಈ ಎಲ್ಲ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು BJP ಕಡೆಗೆ ವಾಲಲಿಕ್ಕೆ, ಆ ಕಡೆ BJPಯ ಕಡೆ ಹೋಗಲಿಕ್ಕೆ, ಜಗನ್ನಾಥ ಭವನದ ಮೆಟ್ಟಿಲನ್ನು ಹತ್ತಲಿಕ್ಕೆ, ದೆಹಲಿಯಲ್ಲಿ BJP ಅವರು ಕಟ್ಟಿರುವಂತಹ ಹೊಸ ಭವನದ ಮೆಟ್ಟಿಲನ್ನು ಹತ್ತಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಬೆಳವಣಿಗೆ. ಸೊ ಡಿ ಕೆ ಶಿವಕುಮಾರ್ ಅವರು ಎಲ್ಲೂ ಕೂಡ ಸುಳಿವು ಬಿಟ್ಟುಕೊಟ್ಟಿಲ್ಲ. ಬಟ್ ಕಳೆದ ಈ ಹಿಂದೆ ಇಡಿ, IT ಮತ್ತು CBI ರೇಡ್ ಆದಂಥ ಸಂದರ್ಭದಲ್ಲಿ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಏನು ಅಂತ ಹೇಳಿದ್ರೆ, ನನಗೆ BJPಯವರು ಆಫರ್ ಕೊಟ್ಟಿದ್ದಾರೆ, ಬನ್ನಿ, ನಿಮಗೆ ಕೇಸ್ನಿಂದ ಮುಕ್ತಿ ಕೊಡಿಸ್ತೀವಿ ಅಥವಾ ನಿಮಗೇನು ಸಮಸ್ಯೆ ಮಾಡಲ್ಲ ನಾವು ಅಂತೇಳಿ. ಆ ಸಂದರ್ಭದಲ್ಲಿ ಆ ಆಫರನ್ನು ತಾವು ತಿರಸ್ಕರಿಸಿದ್ದಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಬಟ್ ಕಾಲ, ಪರಿಸ್ಥಿತಿ, ಸನ್ನಿವೇಶಗಳು ಬದಲಾಗ್ತಾ ಇರ್ತವೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ BJPಗೆ ಹೋದರೆ, ಕಾಂಗ್ರೆಸ್ ಅನ್ನ ಬಿಟ್ಟು ಅವರ ಜೊತೆಗೆ ಯಾರು ಹೋಗ್ತಾರೆ ಅದೇ ಇರುವಂತ ಇಂಪಾರ್ಟೆಂಟ್. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅನ್ನ ಬಿಟ್ಟು BJPಗೆ ಹೋದರೆ ಯಾರು ಹೋಗಬಹುದು? ಬಹುಶಃ ಸದ್ಯದ ಮಾಹಿತಿಗಳ ಪ್ರಕಾರ 3 ಜನ, ನಂಬರ್ 3, 1, 2, 3 ಇಷ್ಟೇ ಜನ ಸದ್ಯದ ಲೆಕ್ಕಾಚಾರ. ಒಂದು ಡಿ ಕೆ ಶಿವಕುಮಾರ್, ಒಂದು ವೇಳೆ ಡಿ ಕೆ ಶಿವಕುಮಾರ್ BJPಗೆ ಹೋದ್ರೆ 3 ಶಾಸಕರಷ್ಟೇ ಹೋಗ್ಬೋದು. ಅದರಲ್ಲಿ ಮಾಗಡಿ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ HC ಬಾಲಕೃಷ್ಣ, ಕುಣಿಗಲ್ನ ಶಾಸಕ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿ ಡಾಕ್ಟರ್ ರಂಗನಾಥ್ಗೆ 2018ರ ಚುನಾವಣೆಯಲ್ಲಿ ಮತ್ತು 2023ರ ಚುನಾವಣೆಯಲ್ಲಿ ಟಿಕೆಟ್ ಕೊಡಿಸಿದ್ದೇ ಡಿ ಕೆ ಶಿವಕುಮಾರ್. ಹೀಗಾಗಿ ನೆಂಟನನ್ನ ಬಿಟ್ಟು ನೆಂಟ ಇರಕ್ಕಾಗಲ್ಲ. ನೆಂಟನನ್ನ ಬಿಟ್ಟು ನೆಂಟ ಇದ್ರೆ ರಂಗನಾಥ್ ನೆಕ್ಸ್ಟ್ ಟೈಮ್ MLA ಆಗಲ್ಲ. ಸೊ ಇದು ಇರುವಂತಹ ಪರಿಸ್ಥಿತಿ. ಈಗಾಗಲೂ ಹೋಗ್ಲೇಬೇಕಾಗತ್ತೆ. ಇನ್ನು ಚನ್ನಗಿರಿಯ ಶಾಸಕ
ಶಿವಗಂಗಾ ಬಸವರಾಜ್ ಮೊದಲ ಬಾರಿಗೆ ಶಾಸಕ ವಿಧಾನಸಭೆಯಲ್ಲಿ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಯಾರ ಹೆಸರಲ್ಲಿ ಅಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಹೆಸರಲ್ಲಿ. ಈ ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸುವವರು ಇರ್ತಾರೆ ಶಾಸಕರು ಸಾಮಾನ್ಯವಾಗಿ, ಅಥವಾ ಜನರ ಹೆಸರಲ್ಲಿ, ಅಥವಾ ತಾಯಿ ಹೆಸರಲ್ಲಿ, ಅಥವಾ ಮನೆ ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆದ್ರೆ ಚನ್ನಗಿರಿಯ ಶಾಸಕ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಡಿ.ಕೆ. ಶಿವಕುಮಾರ್ ಹೆಸರಲ್ಲಿ ಶಾಸಕರಾಗಿ ವಿಧಾನಸಭೆಯಲ್ಲಿ ಮೊದಲ ಬಾರಿ ಶಾಸಕ. ಹೀಗಾಗಿ ಈ 3 ಜನ ಹೋಗಬಹುದು ಎನ್ನುವಂಥದ್ದು ಕಾಂಗ್ರೆಸ್ನ ಒಳಗಡೆ ನಡೀತಾ ಇರುವಂತಹ ಚರ್ಚೆ. ಚರ್ಚೆಗಳು ಇವೆಲ್ಲವೂ ಕೂಡ ಈ 3 ಜನ ಹೋಗ್ಲಿಕ್ಕೆ ಮಾಗಡಿ ಶಾಸಕರಿಗೆ ಅನಿವಾರ್ಯ. ಕಾರಣ ರಿಪಬ್ಲಿಕ್ ಆಫ್ ರಾಮನಗರದಲ್ಲಿ ಡಿ.ಕೆ. ಶಿವಕುಮಾರ್ ಎದುರಾಕೊಂಡು, ಇನ್ ಕೇಸ್ ಅವರು ಬಿಜೆಪಿಗೆ ಹೋದ್ರೆ ಅವರನ್ನ ಎದುರಾಕೊಂಡು ಮಾಗಡಿಯ ಕ್ಷೇತ್ರದ ಶಾಸಕರು ರಾಜಕೀಯ ಮಾಡ್ಲಿಕ್ಕೆ ಆಗಲ್ಲ. ಹೋಗ್ಲೇಬೇಕಾಗತ್ತೆ, ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಒಂಥರ ಅಡಕತ್ತರಿಯಲ್ಲಿ ಸಿಕ್ಕ ಹಾಕೊಂಡಾಗೆ ಮಾಗಡಿ ಶಾಸಕರ ಪರಿಸ್ಥಿತಿ ರಾಮನಗರದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರ ಪ್ರಭಾವ ಇಷ್ಟರ ಮಟ್ಟಿಗೆ ಬೆಳೆಯದೆ ಹೋಗಿದ್ರೆ ಎಚ್.ಸಿ. ಬಾಲಕೃಷ್ಣ ಅವರು ಕೂಡ ಅವರ ಸೌಂಡ್ ಜಾಸ್ತಿ ಆಗ್ತಾ ಇತ್ತು. ಆದರೆ ಆ ಸೌಂಡ್ ಕೇಳಿಸಲ್ಲ ಜಾಸ್ತಿ. ಕಾರಣ ಏನು ಅಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್. ಸೊ ಇದು ಪೊಲಿಟಿಕಲ್ ಬಿಗ್ ಬ್ರೇಕಿಂಗ್ ನ್ಯೂಸ್. ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ನ್ಯೂಸ್ ರೆಡಿ ಆಗ್ತಾ ಇದ್ದಾರೆ. ನಿನ್ನೆ ದೆಹಲಿಗೆ ದಿಢೀರ್ ಹೋಗಿದ್ರು ಎನ್ನುವಂಥದ್ದು ಮಾಹಿತಿ. ಆದರೆ ಡಿ.ಕೆ. ಶಿವಕುಮಾರ್ ಒಂದು ಸ್ಪಷ್ಟನೆಯನ್ನು ಕೊಟ್ಟರು. ನಾನು ಯಾವುದೇ ರಾಜಕೀಯ ಭೇಟಿಯನ್ನು ಮಾಡಿಲ್ಲ, ಶಿರಡಿಗೆ ಬಂದಿದ್ದು ದೇವರ ದರ್ಶನಕ್ಕೋಸ್ಕರ. ಶಿರಡಿ ಮಹಾರಾಷ್ಟ್ರದಲ್ಲೇ ನಾಳೆನೂ ಮಹಾರಾಷ್ಟ್ರದಲ್ಲಿ ಇರ್ತಾರೆ ಡಿ.ಕೆ. ಶಿವಕುಮಾರ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. 2019ರಲ್ಲಿ ಕುಮಾರಸ್ವಾಮಿಯವರ ಸರ್ಕಾರವನ್ನು ಕೆಡವಿದಂತಹ ಕಾಂಗ್ರೆಸ್ನ ಶಾಸಕರು ಮತ್ತು ಜೆಡಿಎಸ್ನ 3 ಶಾಸಕರು ಒಂದಿಷ್ಟು ದಿನ ತಂಗಿದ್ದು ಮಹಾರಾಷ್ಟ್ರದ ಐಷಾರಾಮಿ ಹೋಟೆಲುಗಳಲ್ಲಿ. ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು, ನಾನು ಕುಮಾರಸ್ವಾಮಿಯವರ ಸರ್ಕಾರವನ್ನು ಕಾಪಾಡಲಿಕ್ಕೆ ಮಹಾರಾಷ್ಟ್ರ ಮುಂಬೈಗೆ ಹೋಗಿ, ಮುಂಬೈನಲ್ಲಿ ಶಾಸಕರು ತಂಗಿದ್ದಂತಹ ಹೋಟೆಲ್ನ ಎದುರುಗಡೆ ಧಾರಾಕಾರ ಮಳೆಯಲ್ಲೂ ಕೂಡ ಹೊರಗಡೆ ನಿಂತ್ಕೊಂಡು ಪ್ರತಿಭಟನೆಯನ್ನು ಮಾಡಿ ಬಂದಂಥವ್ರು. ಅದೇ ಡಿ.ಕೆ. ಶಿವಕುಮಾರ್ ನಿನ್ನೆ ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ, ಶಿರಡಿ ಸಾಯಿಬಾಬರ ದರ್ಶನವನ್ನು ಪಡೆದಿದ್ದಾರೆ. ನಾಳೆನೂ ಮಹಾರಾಷ್ಟ್ರದಲ್ಲಿ ಇರ್ತಾರೆ. ನಾಳೆ ಒಂದು ಕಾರ್ಯಕ್ರಮ ಇದೆ ಮಹಾರಾಷ್ಟ್ರದಲ್ಲಿ. ದೆಹಲಿಗೆ ಹೋಗಿಲ್ಲ ಎನ್ನುವಂಥದ್ದು ಅವರ ಕಡೆಯವರು ಕೊಡ್ತಾ ಇರುವಂತಹ ಸ್ಪಷ್ಟನೆ. ದೆಹಲಿಗೆ ಹೋಗಿಲ್ಲ ಅನ್ನೋದಾದ್ರೆ ಡಿ.ಕೆ. ಶಿವಕುಮಾರ್ ಈಸ್ ಸ್ಟಿಲ್ ಇನ್ ಮಹಾರಾಷ್ಟ್ರ. ಸೊ ಕಾಂಗ್ರೆಸ್ಸಿಗೆ ಸೊ ಮಹಾರಾಷ್ಟ್ರದಲ್ಲಿದ್ದಾರೆ ಡಿ.ಕೆ. ಶಿವಕುಮಾರ್. ನಿನ್ನೆ ಮಹಾರಾಷ್ಟ್ರಕ್ಕೆ ಹೋಗಿದ್ರು, ನಾಳೆ ಮಧ್ಯಾಹ್ನದವರೆಗೂ ಕೂಡ ಮಹಾರಾಷ್ಟ್ರದಲ್ಲಿರ್ತಾರೆ. ದೆಹಲಿಗೆ ಹೋಗಿಲ್ಲ ಅಂತೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹೋಗಿದ್ರು ಒಂದು ಖಾಸಗಿ ಕಾರ್ಯಕ್ರಮ ಅಂತ ಹೇಳಿದ್ದಾರೆ. ಖಾಸಗಿ ಕಾರ್ಯಕ್ರಮ, ರಾಜಕೀಯ ಭೇಟಿ ಅಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಅವರನ್ನು ಮೀಟ್ ಮಾಡಕ್ ಹೋಗಿಲ್ವೋ ಅಥವಾ ಬೇರೆ ರಾಜಕೀಯ ಲೆಕ್ಕಾಚಾರದ ಕಾರಣಕ್ಕೋಸ್ಕರ ಬಿಜೆಪಿಯ ನಾಯಕರ ಭೇಟಿಗೆ ಏನಾದರೂ ಹೋದ್ರ ಡಿ.ಕೆ. ಶಿವಕುಮಾರ್? ಏನಾಗ್ತಿದೆ ಹಾಗಾದ್ರೆ? ವೆರಿ ಇಂಪಾರ್ಟೆಂಟ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲೂ ಕೂಡ ಒಂದು ಮೂಗಿಗೆ ಗಾಟು ಬಡಿತಾ ಇದೆಯಂತೆ. ಡಿ.ಕೆ. ಶಿವಕುಮಾರ್ ಈ ತರ ಮಾಡಬಹುದು ಎನ್ನುವಂತ ಗುಮಾನಿ ಕಾಂಗ್ರೆಸ್ನ ಒಳಗಡೆ, ನಾಟ್ ಈವನ್ ಇನ್ ಕರ್ನಾಟಕ, ಈವನ್ ಇನ್ ದೆಹಲಿಯಲ್ಲೂ ಕೂಡ ಒಂದು ಘಾಟು ಹೊಡಿಲಿಕ್ಕೆ ಶುರು ಆಗ್ತಾ ಇದೆ. ಪರಿಮಳ ಬರ್ತಾ ಇದೆ ಒಂದು ಕಡೆಯಿಂದ. ಹೋಗ್ತಾರೆ ವಾಸನೆ ಬಡಿತಾ ಇದೆ ಮೂಗಿಗೆ ಕಾಂಗ್ರೆಸ್ನವರಿಗೆ. ಹೋಗ್ತಾರೆ ಅಂತೇಳಿ. ಸೊ ಹೋದರೂ ಕೂಡ ಅಚ್ಚರಿ ಏನಿಲ್ಲ. ಸೊ ಇದು ಈ ಕ್ಷಣದ
ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ನ್ಯೂಸ್. ಡಿ.ಕೆ. ಶಿವಕುಮಾರ್ ಬಿಜೆಪಿಗೆ ವಾಲಿದರೂ ಕೂಡ ಅಚ್ಚರಿ ಏನೂ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.